ನಿಮ್ಗೆ ಗೊತ್ತಾ, ಕರ್ನಾಟಕದ ಹಳ್ಳಿ ಮನೆಗಳಲ್ಲಿ ಅನ್ನಕ್ಕೆ ಇನ್ಸ್ಟಂಟ್ ಫೇವ್ರೆಟ್ ಸೈಡ್ ಡಿಶ್ ಅಂದ್ರೆ ಇದೆ ಬೆಳ್ಳುಳ್ಳಿ ಗೊಜ್ಜು. ಹುರಿದ ಬೆಳ್ಳುಳ್ಳಿಯ ಸುವಾಸನೆ, ಖಾರದ ಕೆಂಪು ಮೆಣಸಿನ ಮಸಾಲೆ ಮತ್ತು ಸಿಹಿ ಹುಳಿ ರುಚಿಯ ಪರ್ಫೆಕ್ಟ್ ಬ್ಯಾಲೆನ್ಸ್ ಸೇರಿ ಈ ಗೊಜ್ಜು ತುಂಬ ರುಚಿಯಾಗಿರುತ್ತೆ. ಮೊದಲು ಬೆಳ್ಳುಳ್ಳಿಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಲೈಟ್ ಗೋಲ್ಡನ್ ಆಗೋವರೆಗೆ ಹುರಿದುಕೊಳ್ಳಿ. ಹುರಿದ ಮೇಲೆ ಅದರ ಸುವಾಸನೆ ಕಿಚನ್ ತುಂಬ ಹರಡ್ತದೆ. ಅದೇ ಬಾಣಲಿಯಲ್ಲಿ ಒಣ ಮೆಣಸಿನಕಾಯಿಯನ್ನು ನಿಧಾನವಾಗಿ ಹುರಿಯಿರಿ. ಈ ಸ್ಟೇಜ್ನಲ್ಲಿ ಖಾರದ ಅರೋಮಾ ಮನೆ ತುಂಬ ಸ್ಪ್ರೆಡ್ ಆಗುತ್ತದೆ. ಈಗ ಹುರಿದ ಬೆಳ್ಳುಳ್ಳಿ, ಮೆಣಸಿನಕಾಯಿ, ಹುಣಸೆಹಣ್ಣು ಮತ್ತು ಬೆಲ್ಲ ಸೇರಿಸಿ ಸ್ಮೂತ್ ಪೇಸ್ಟ್ ಆಗಿ ರುಬ್ಬಿಕೊಳ್ಳಿ. ಈ ಪೇಸ್ಟನ್ನೇ ಗೊಜ್ಜಿಗೆ ಪರ್ಫೆಕ್ಟ್ ಖಾರ, ಹುಳಿ ಮತ್ತು ಸಿಹಿ ರುಚಿ ಕೊಡುತ್ತದೆ. ಒಂದು ಬಾಣಲಿಯಲ್ಲಿ ಎಣ್ಣೆ ಬಿಸಿ ಮಾಡಿ ಸಾಸಿವೆ ಮತ್ತು ಕರಿಬೇವು ಹಾಕಿ ತಾಳಿಂಪು ಮಾಡಿಕೊಳ್ಳಿ. ತಾಳಿಂಪಿನ ಸುವಾಸನೆ ಬಂದಮೇಲೆ ಗ್ರೌಂಡ್ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಥಿಕ್ ರೆಡ್ ಟೆಕ್ಸ್ಚರ್ ನಿಧಾನವಾಗಿ ಗ್ಲಾಸಿಯಾಗಿ ಬದಲಾಗುತ್ತಿದೆ. ಲೋ ಫ್ಲೇಮ್ನಲ್ಲಿ ಕುಕ್ ಮಾಡಿದ ಮೇಲೆ ಎಣ್ಣೆ ನಿಧಾನವಾಗಿ ಮೇಲಕ್ಕೆ ಬರಲು ಶುರುವಾಗುತ್ತದೆ. ಅದೇ ಪರ್ಫೆಕ್ಟ್ ಬೆಳ್ಳುಳ್ಳಿ ಗೊಜ್ಜಿನ ಕನ್ಸಿಸ್ಟೆನ್ಸಿ. ಈ ಸ್ಟೇಜಲ್ಲಿ ಗೊಜ್ಜಿನ ಸುವಾಸನೆ ಟ್ರೆಡಿಷನಲ್ ವಿಲೇಜ್ ಸ್ಟೈಲ್ ಊಟವನ್ನು ನೆನಪಿಗೆ ತರ್ತದೆ. ಒಂದು ಪ್ಲೇಟ್ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಈ ಗೊಜ್ಜು ಜೊತೆ ಮಿಕ್ಸ್ ಮಾಡಿದ್ರೆ ರುಚಿಯೇ ಬೇರೆ ಲೆವೆಲ್. ಖಾರ, ಹುಳಿ ಮತ್ತು ಬೆಳ್ಳುಳ್ಳಿಯ ಫ್ಲೇವರ್ ಕಾಂಬಿನೇಷನ್ ತುಂಬ ಸೂಪರ್ ಆಗಿರುತ್ತದೆ. ಈ ಬೆಳ್ಳುಳ್ಳಿ ಗೊಜ್ಜನ್ನು ಫ್ರಿಡ್ಜ್ನಲ್ಲಿ ಇಟ್ಟರೆ ಕೆಲವು ದಿನಗಳವರೆಗೂ ಚೆನ್ನಾಗಿರ್ತದೆ. ಒಮ್ಮೆ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡಬೇಕು ಅನಿಸುವ ಅಥೆಂಟಿಕ್ ಕರ್ನಾಟಕ ಸ್ಟೈಲ್ ಬೆಳ್ಳುಳ್ಳಿ ಗೊಜ್ಜು ಇದು. ಈ ರೆಸಿಪಿ ನಿಮ್ಗಿಷ್ಟ ಆಯ್ತಾ? ಫಾಲೋ ಸಿಹಿ ಕಿಚನ್ ಫಾರ್ ಮೋರ್.